ನೆಗೋಷಿಯಬಲ್ ಅಂತ ಹೇಳಿರ್ತೀವಿ. ಕಸ್ಟಮರ್ ಎದುರುಗಡೆ ಬಂದು ಗಾಡಿ ಇಷ್ಟ ಆಗಿ ಗಾಡಿ ಎಲ್ಲ ಓಕೆ ಆಯಿತು ಅಂತಂದ್ರೆ 25,000ದಿಂದ 50,000 ತನಕ ನೆಗೋಷಿಯಬಲ್ ಆಗ್ಬೋದು. ಹ್ಯುಂಡೈ ಸ್ಯಾಂಟ್ರೋ ನೀವು ನೋಡ್ತಾ ಇರ್ಬೋದು, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಸ್ಯಾಂಟ್ರೋ. ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಇರ್ಬೋದು K01. ಸೊ ನೆಕ್ಸ್ಟ್ ಸರ್ 2016 ಮಾಡಲ್ಲು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರು ಎರ್ಟಿಗ ಅವ್ರ ಹತ್ರ 3 ಇರುತ್ತೆ. ಸೊ ಫಸ್ಟ್ ಒನ್ ವೆಹಿಕಲ್ ಬಂದ್ಬಿಟ್ಟು K09 ಅಂದರೆ, ಮತ್ತೊಂದು ಆಲ್ಟೋ 800 VXI. ಮಾರುತಿ ಸುಜುಕಿ ಓಮಿನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫೋರ್ಡ್ ಇಕೋ ಸ್ಪೋರ್ಟ್ಸ್, ಅದು ಕೂಡ ನಿಮಗೆ ಇದು ಟೈಟಾನಿಯಂ ಪ್ಲಸ್ ಅಂದರೆ ಹೋಂಡಾ WRV i-V Tech ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಜೊತೆಗೆ ನಿಮಗೆ LPG ಕೂಡ ಇರುತ್ತೆ. ಮಾರುತಿ ಸುಜುಕಿ ವ್ಯಾಗನರ್, ಸ್ವಲ್ಪ ಜನ ಮಾಡೆಲ್ ಗಾಡಿ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಿಮಗೋಸ್ಕರ ಇದು ಕೇಳಲು ಸರ್ 2017 ಮ್ಯಾನುಫ್ಯಾಕ್ಚರಿಂಗು 18 ರಿಜಿಸ್ಟ್ರೇಷನ್ ವೆಹಿಕಲ್ ಇದು ಸರ್, ಪೆಟ್ರೋಲ್ ವೆಹಿಕಲ್ ಆಗಿದೆ. ಓಕೆ, ಆದರೂ ಕೂಡ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 85 PS. ಮಾರುತಿ ಸುಜುಕಿ ಸ್ವಿಫ್ಟ್ VXI ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟ್. ಹ್ಯುಂಡೈ ವರ್ಣ K03 ಅಂದರೆ ನಿಮಗೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಹ್ಯುಂಡೈ i20. ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೆನಾಲ್ಟ್ ಡಸ್ಟರ್ K53 ಅಂದರೆ ನಿಮಗೆ ಇದು ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದಾಗಿರುತ್ತೆ. ಟಾಟಾ ನೆಕ್ಸಾನ್ K04 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. XUV500 W8. ದಿ ಕಾರ್ಸ್ ಗ್ಯಾಲಕ್ಸಿ ಮೈಸೂರಲ್ಲಿರುವಂಥ ಪ್ರೀ ಓನ್ಡ್ ಕಾರ್ ಶೋರೂಮ್ ಅಂತ ಹೇಳ್ಬೋದು. ಇದ್ರದ್ದು ಆಲ್ರೆಡಿ ತುಂಬ ವೀಡಿಯೋಸ್ ನಾನು ಹಾಕಿದ್ದೀನಿ. ಸೊ ಇವತ್ತು ಮತ್ತೊಮ್ಮೆ ನಿಮಗೋಸ್ಕರ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ K09 RTO ಎದುರುಗಡೆ ಇರುತ್ತೆ. ಲೋನ್ ಯಾವ ಮಾಡಲಿಂದ ಆಗುತ್ತೆ ಸರ್? 2008 ಇಂದ 2024 ತನಕ ಲೋನ್ ಮಾಡ್ಕೊಡ್ತೀವಿ. 2008 ಇಂದನೂ ನಾವು ಲೋನ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 24 hours ಅಲ್ಲಿ ನಿಮಗೆ ಲೋನ್ ಮಾಡ್ಕೊಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಮಾಡ್ಕೊಡ್ತೀವಿ. ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಗಾಡಿ ಕಂಡೀಷನ್ಗಳು ಯಾವ ರೀತಿ ಇರುತ್ತೆ ಸರ್? ಗಾಡಿ ಕಂಡೀಷನ್ ಎಲ್ಲ ನಿಮಗೆ ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಕಂಡೀಷನ್ ಅಲ್ಲಿ ಇರುತ್ತೆ. ಪಿನ್ ಟು ಪಿನ್ ರೆಕಾರ್ಡೆಡ್ ಮೈಲೇಜ್ ಕೂಡ ಇರುತ್ತೆ. ನೀವು ಬೇಕಾದ್ರೆ ನಾವು 1 ಡೇ ಪೂರ್ತಿ ಕೊಡ್ತೀವಿ. ತಗೊಂಡೋಗಿ ಶೋರೂಮ್ ಅಲ್ಲಿ ಆಗಲಿ, ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಆಗಲಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊ ಬರ್ಬೋದು. ಶೋರೂಮ್ ಕಂಡೀಷನ್ ಅಲ್ಲಿ ಇರುತ್ತೆ. ಎಷ್ಟು ಗಾಡಿಗಳಿರುತ್ತೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 100ರಿಂದ 150 ವೆಹಿಕಲ್ಸ್ ಸ್ಟಾಕ್ ಇರುತ್ತೆ. ನಿಮ್ಗೆ ಯಾವ ವೆಹಿಕಲ್ ಬೇಕು ಅಂತಂದ್ರು ಲೋ ಪ್ರೈಸ್ ಇಂದ ಹೈ ಪ್ರೈಸ್ ತನಕ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗಿಂತ ಕಮ್ಮಿ ಇರೋ ವೆಹಿಕಲ್ ನಾವು ಕೊಡ್ತಾ ಇದೀವಿ ಸರ್. ಓಕೆ. ಸೊ ಕಾರ್ದು ವಾರಂಟಿ ಏನಾದ್ರು? ಸರ್ ವ್ಯಾರಂಟಿ ಅಂತಂದ್ರೆ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ. ನಾವು ಮೊದಲೇ ಸರ್ಟಿಫೈಡ್ ಮಾಡಿರ್ತೀವಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ನಿಮ್ಮ ಖುಷಿಗೋಸ್ಕರ ನೀವು ಒಂದ್ಸಲ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಓಕೆ ಆದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಎಲ್ಲ ಪ್ರೊಸೀಜರ್ ಮಾಡ್ತಾರೆ. ಟಾಟಾ ನೆಕ್ಸಾನ್ K04 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಮಾಡಲ್ ಇದು ಸರ್ 2020 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್, 66,000 ರನ್ ಆಗಿದೆ. ಓಕೆ. ನಿಮಗೆ 9 lakh ಹೇಳ್ತಾರೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ ಬನ್ನಿ, ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ನೆಗೋಷಿಯಬಲ್ ಆಗ್ಬೋದು. 50,000 ಆಗ್ಬೋದು, 80,000 ತನಕ ನೆಗೋಷಿಯಬಲ್ ಕೊಡ್ತೀವಿ ಸರ್. ಯಾವ ವೇರಿಯಂಟ್ ಇದು ಸರ್? ಎಕ್ಸಾಕ್ಟ್ ಪ್ಲಸ್ ಅಂತ ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ. 2019-20 ಮಾಡಲಲ್ಲಿ ಸನ್ರೂಫ್ ಒಂದು ಬಂದಿಲ್ಲ ಅಷ್ಟೇ. ಇನ್ನೆಲ್ಲ ಫೀಚರ್ಸ್ಗಳು ಕೂಡ ಇದೆ. ಇವಾಗ ಪ್ರೆಸೆಂಟ್ ಶೋರೂಮ್ ವೆಹಿಕಲ್ 16.5 ಇದೆ. ಓಕೆ. ಸೊ ನಿಮಗೆ ಆಲ್ರೆಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ವಿತ್ ನಿಮಗೆ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಇದು. ಹ್ಯುಂಡೈ i20. ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ರೇಸ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಆಸ್ಟಾ ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್ K01 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಬ್ಯಾಕ್ ವೈಫರ್, ಡಿಫಾಗರ್, ಅಲೋವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ವಿತ್ ನಿಮಗೆ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುತ್ತೆ. ಪೆಟ್ರೋಲ್ ಇದು? ಖಂಡಿತವಾಗ್ಲೂ ಪೆಟ್ರೋಲ್ ಸರ್. ಇದು 57,000 ರನ್ ಆಗಿದೆ. 875 ಹೇಳ್ತಿರೋದು. SX ಆಪ್ಷನಲ್ ಇದು. ಸನ್ರೂಫ್ ಕೂಡ ಬರುತ್ತೆ ನಿಮಗೆ. ಓಕೆ, ವಿತ್ ಸನ್ರೂಫ್. ಮಾಡಲ್ ಯಾವ್ದು ಇದು? 2022 ಸರ್, ಸಿಂಗಲ್ ಓನರ್ ಗಾಡಿ, ಆಸ್ತಾ ಆಪ್ಷನಲ್. ಓಕೆ. ಪ್ರೈಸ್ ಏನಂದ್ರೆ? 875 ಸರ್, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. 875 8,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇದೆ ಸರ್. ಇಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿರ್ತೀವಿ. ಕಸ್ಟಮರ್ ಎದುರುಗಡೆ ಬಂದು ಗಾಡಿ ಇಷ್ಟ ಆಗಿ ಗಾಡಿ ಎಲ್ಲ ಓಕೆ ಆಯಿತು ಅಂತಂದ್ರೆ 25,000ದಿಂದ 50,000 ತನಕ ನೆಗೋಷಿಯಬಲ್ ಆಗ್ಬೋದು ಸರ್. ಓಕೆ. ರೆನಾಲ್ಟ್ ಡಸ್ಟರ್ K53 ಅಂದರೆ ನಿಮಗೆ ಇದು ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ಕೂಡ. ಸೊ ಇದು ಬಂದು ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. RXL ವೇರಿಯಂಟ್ ಇದು, ಡೀಸೆಲ್. ಮಾಡಲ್ ಇದು ಸರ್ 2014 ಮಾಡಲು ಸರ್, ಸೆಕೆಂಡ್ ಓನರ್ ಆಗಿರುತ್ತೆ. 78,000 ರನ್ ಆಗಿದೆ. 5,85,000 ಹೇಳ್ತಾ ಇದೀವಿ ಸರ್. ಓಕೆ. ಬಂದರೆ ನೆಗೋಷಿಯಬಲ್ ಇದೆ. 5,85,000 5,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್. ಖಂಡಿತ ಸರ್. 85 PS 110 ಇದು? 85 PS ಸರ್. ಓಕೆ. ಅಲ್ಲಿಗೆ 18+ ಅಂದರೆ 18ಗಿಂತ ಹೆಚ್ಚಿನ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ, ಸೊ ನಿಮಗೆ ಅದೇ ಥರ ಮೈಲೇಜ್ ಕೂಡ ಡಿಪೆಂಡ್ ಅಪಾನ್ ಡ್ರೈವಿಂಗ್ ಇರುತ್ತೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. XUV500 W8 ಅಲೋವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುವಂಥ ಡೀಸೆಲ್ ವೆಹಿಕಲ್ ಇದು. 12-13 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. K03 ಬ್ಯಾಂಗ್ಳೂರ್ ಇಸ್ಟೆಡ್ ಇದು. ಮಾಡಲ್ ಇದು ಸರ್ 2015 ಸಿಂಗಲ್ ಓನರು, 73,000 ರನ್ ಆಗಿದೆ. 9,80,000 ಹೇಳ್ತಾ ಇರೋದು. ಬನ್ನಿ ಸರ್, ಕಡಿಮೆ ಮಾಡ್ಕೊಡ್ತೀವಿ ಖಂಡಿತವಾಗ್ಲೂ. ನಿಮ್ಮ ಕಡೆಯಿಂದ ಬಂದ್ರಂತೂ
ತುಂಬಾ ಅಂದ್ರೆ ತುಂಬಾ ಕಡಿಮೆ ಮಾಡ್ಕೊಡ್ತೀವಿ ಸರ್. 980 980 9,80,000 ಹೇಳ್ತಿದ್ದಾರೆ ನಿಮ್ಗೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ನೀವು 8ರಿಂದ 8.5 ಲಕ್ಷದವರೆಗೂ ಕೂಡ ಖಂಡಿತ ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ VXI ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುವಂತದ್ದು K01 ಅಂದ್ರೆ ಬ್ಯಾಂಗ್ಳೂರ್ ಪಾಸಿಂಗ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬಹುದು, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಟೈರು ಕೂಡ ಇರುತ್ತೆ. ಮೈಲೇಜ್ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಇದು ಸರ್ 2006 ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. 65,000 ರನ್ ಆಗಿದೆ ವೆಹಿಕಲ್. 245 ಹೇಳ್ತಾ ಇದ್ದಾರೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿ. 245 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, 2,45,000 2,45,000 ನಿಮ್ಗೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದ್ರೆ ಸ್ವಿಫ್ಟ್ ಲೆದರ್ ಶೀಟ್ ಎಲ್ಲ ಹಾಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸ್ವಿಫ್ಟ್ಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇರೋದ್ರಿಂದ ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀವಿ. Honda WRV i-VTEC ಪೆಟ್ರೋಲ್ ಇಂಜಿನ್, ಪೆಟ್ರೋಲ್ ಜೊತೆಗೆ ನಿಮಗೆ LPG ಕೂಡ ಇರುತ್ತೆ. VX ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ಅಲವೆಲ್ಸ್ ಇರುತ್ತೆ. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಅದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಅಂತ ಹೇಳ್ಬೋದು. ನಿಮಗೆ ಪೆಟ್ರೋಲ್ ಅಂದಮೇಲೆ ನಿಮಗೆ 16+ ಮೈಲೇಜ್ ಬರುತ್ತೆ. LPG ಇರೋದ್ರಿಂದ ನೀವು ಆಲ್ಮೋಸ್ಟ್ ಒಂದು 25 ಹತ್ತಿರ ಕೂಡ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2018 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿರುತ್ತೆ. 59,000 ಓಡಿದೆ. 7,25,000 ಹೇಳ್ತಾ ಇದೀವಿ ಸರ್, ಸ್ವಲ್ಪ ನೆಗೋಷಿಯಬಲ್ ಇದೆ. ಓಕೆ, 7,25,000 ಅಂದ್ರೆ 7,25,000 ನಿಮ್ಗೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಹೇಳೋದಾದ್ರೆ ನೀವು 6 to 6.5 lakhs ಅಂದ್ರೆ 6ರಿಂದ 6.5 ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ. ಆ ಲೋನ್ ಅಮೌಂಟ್ ಏನಿರುತ್ತೆ ಇದು ಬಂದು ನಿಮಗೆ ಐ ಸಿಬಿಲ್ ಅಂದ್ರೆ ಸಿಬಿಲ್ ಯಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅವರಿಗೆ ಅನ್ವಯಕ್ಕೆ ಆಗುತ್ತೆ. ಅವರ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ದು, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ನೀಟಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ 6ರಿಂದ 6.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಅದು ಕೂಡ ನಿಮಗೆ ಇದು ಟೈಟಾನಿಯಂ ಪ್ಲಸ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಅಲೋವಿಲ್ ಜೊತೆ ಬರುತ್ತೆ. K59 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಲೋವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆಗೆ ಸೂರ್ಯ ಚಾವಣಿ ಅಂದ್ರೆ ಸನ್ ರೂಫ್ ಕೂಡ ಇರುತ್ತೆ. 6 ಏರ್ ಬ್ಯಾಗ್ ವಿತ್ ABS ಕೂಡ ಇರುತ್ತೆ. ಡೀಸೆಲ್ ವೇರಿಯಂಟ್ ಆದ್ರಿಂದ ಆರಾಮಾಗಿ ನೀವು 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಇದು 2018 ಸಿಂಗಲ್ ಓನರ್ ಸರ್, 88,000 ಓಡಿದೆ. ಎಕ್ಸ್ಟ್ರಾ ಔಟ್ ಆಫ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ತುಂಬಾ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಬನ್ನಿ ಸರ್, 8,75,000 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 8 lakh ತನಕನೂ ಆಗ್ಬೋದು, 825 ಆಗ್ಬೋದು. 50ರಿಂದ 75,000 ತನಕನೂ ನೆಗೋಷಿಯಬಲ್ ಇದೆ. ಓಕೆ, 875 8,75,000 ನಿಮ್ಗೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಹೇಳೋದಾದ್ರೆ ನೀವು 7ರಿಂದ 7.5 ಲಕ್ಷನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಜೊತೆಗೆ ನಿಸಾನ್ ಟೆರನೋ K03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಸರ್. ಓಕೆ, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುವಂತ ಡೀಸೆಲ್ ವೆಹಿಕಲ್ ಅಲ್ಲ ಇದು? ಡೀಸೆಲ್ ವೆಹಿಕಲ್. ಓಕೆ, ಮಾಡಲು ಸರ್ 2017 ಮ್ಯಾನುಫ್ಯಾಕ್ಚರಿಂಗು, 18 ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ ಇದು. 58,000 ಓಡಿದೆ. 8 lakh ಸ್ವಲ್ಪ ನೆಗೋಷಿಯಬಲ್ ಇದೆ. 8 ಲಕ್ಷ ನಿಮ್ಗೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಅಂದ್ರೆ 8 lakhs ನೆಗೋಷಿಯಬಲ್. ಲೋನ್ ನೀವು 6.5 to 7 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ರೆನಾಲ್ಟ್ ಡಸ್ಟರ್ K01 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಾಡಲ್ ಇದು 2015 ಸಿಂಗಲ್ ಓನರ್ ಸರ್, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಜಸ್ಟ್ 47,000 ಮಾತ್ರ ರನ್ ಆಗಿರುತ್ತೆ. 47,000 ಯಾವ ವೇರಿಯಂಟ್ ಬರುತ್ತೆ ಇದು ಸರ್? ಇದು ಬಂದು ಟಾಪ್ ಎಂಡ್ 85 PS. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್? 6,65,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್ ಇರುತ್ತೆ. ಓಕೆ, 6,65,000 6,65,000 ನಿಮ್ಗೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. Hyundai Verna K03 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. SX ಆಪ್ಷನ್ ಅಲ್ಲ, SX ಇದು? SX ಮಾತ್ರ ಸರ್. ಓಕೆ, ನಿಮಗೆ ಅಲೋವಿಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂತ ಗಾಡಿ ಇದು. ಮಾಡಲ್ ಬರುತ್ತೆ 2015 ಸಿಂಗಲ್ ಓನರ್ ಸರ್, ಡೀಸೆಲ್ ವೆಹಿಕಲ್ ಆಗಿರುತ್ತೆ. 87,000 ರನ್ ಆಗಿದೆ. ನಿಮ್ಗೆ ಬಂದು 6,75,000 ಹೇಳ್ತಾ ಇದೀವಿ. 6,75,000 ನಿಮ್ಗೆ. ನೆಗೋಷಿಯಬಲ್ 5.5ರಿಂದ 6.25 ಲಕ್ಷದವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹೇಳಿ ಡೀಟೇಲ್ಸ್ ಇದಕ್ಕೆ ಸರ್. ಇದು ಕ್ರೆಟಾ SX ಆಗಿರುತ್ತೆ. 2018 ಮಾಡಲು, ಸಿಂಗಲ್ ಓನರು, 61,000 ಓಡಿದೆ. ಓಕೆ, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. 8,90,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಇದೆ. 8,90,000 ಅದರಲ್ಲೂ ಕೂಡ ನೆಗೋಷಿಯಬಲ್ ವಿತ್ ಅಲೋವಿಲ್ಸ್ ಇರುತ್ತೆ. ಸಾರಿ, ಇದರಲ್ಲಿ ಅಲೋವಿಲ್ಸ್ ಬರೋದಿಲ್ಲ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಓಮಿನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ 5 ಸೀಟರ್. ಖಂಡಿತವಾಗ್ಲೂ ಸರ್. ಪೆಟ್ರೋಲಾ ಇಲ್ಲ ವಿತ್ LPG ಇದೆಯಾ? ಪೆಟ್ರೋಲ್. ಮಾಡಲು ಸರ್ 2008 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. 2 lakh ನೆಗೋಷಿಯಬಲ್ ಸರ್, ಸ್ಲೈಟ್ಲಿ ನೆಗೋಷಿಯಬಲ್. ಯಾಕಂತಂದರೆ ಮಾರುತಿ ವೆಹಿಕಲ್ಗಳು ತುಂಬ ಡಿಮ್ಯಾಂಡ್ ಇರೋದಕ್ಕೋಸ್ಕರ ಮೈಸೂರಲ್ಲಿ ಮಾರ್ಕೆಟಲ್ಲೇ ಎಷ್ಟು ತುಂಬ ಕಡೆ ನೋಡಿದ್ರು ಓಮಿನಿಗಳು ಸ್ಟಾಕ್ ಕಡಿಮೆ ಇದೆ ಸರ್. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಮ್ಮ ಹತ್ರ ಸ್ಟಾಕ್ ಇದೆ. ಇನ್ನು ಇದು ಬಿಟ್ಟು ಇನ್ನೂ 2-3 ವೆಹಿಕಲ್ ಇದೆ. ಕೊಡೋಣ.
ಬಟ್ ಈ ವೆಹಿಕಲ್ ಕಂಡೀಷನ್ ಮಾತ್ರ ನೀವೇ ನೋಡ್ತಾ ಇದ್ದೀರಾ, ಟೈರ್ ಕಂಡೀಷನ್ಗಳೆಲ್ಲ ನೀವೇ ತೋರಿಸಿ ಗೊತ್ತಾಗುತ್ತೆ. ವೆಹಿಕಲ್ ತುಂಬಾ ನೀಟಾಗಿದೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2 ಲಕ್ಷ, ಅದರಲ್ಲೂ ಕೂಡ ನೆಗೋಷಿಯಬಲ್. ಓಕೆ, ಇನೋವಾ. ಸೊ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂಥದ್ದು. ವಿ ವೇರಿಯಂಟ್ ಸರ್. ಓಕೆ, ಮಾಡಲು 2013 ಸರ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್, 1,53,000 ರನ್ ಆಗಿದೆ. ಓಕೆ, ನಿಮಗೆ ಬಂದು 12.5 ಹೇಳ್ತಾ ಇದ್ದಾರೆ, 12,50,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್ ಇದೆ. 2013 ಸಿಂಗಲ್ ಓನರ್. ಓಕೆ, 12,50,000 ನಿಮಗೆ ಪ್ರೈಸ್ ಜಾಸ್ತಿ ಅಂತ ಅನಿಸ್ಬೋದು, ಬಟ್ ಮಾರ್ಕೆಟ್ ಪ್ರೈಸು ನಿಮಗೆ ಮೈಸೂರಲ್ಲೇ ಬೇರೆ ಇರುತ್ತೆ, ಬೆಂಗಳೂರಲ್ಲೇ ಬೇರೆ ಇರುತ್ತೆ. ಈ ವಿಡಿಯೋ ಎಸ್ಪೆಷಲಿ ಫಾರ್ ಮೈಸೂರು ಪೀಪಲ್ಸ್, ಅಂದರೆ ಮೈಸೂರಲ್ಲಿ ಯಾರು ಇರ್ತಾರೆ, ಸೊ ಅವ್ರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ಸರ್ ಖಂಡಿತ ಸರ್, ತುಂಬ ನೆಗೋಷಿಯಬಲ್ ವೆಹಿಕಲ್ ಆಗಿರುತ್ತೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೂ ಇನ್ನೂ ಕಡಿಮೆ ಆಗ್ಬೋದು. Hyundai i20 K18 ಅಂದರೆ ಚಿಕ್ಕಮಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ 2015 ಸಿಂಗಲ್ ಓನರ್ ವೆಹಿಕಲ್, 74,000 ಓಡಿದೆ, ಪೆಟ್ರೋಲ್ ಗಾಡಿ. ನಿಮಗೆ 6,25,000 ಹೇಳ್ತಾ ಇದೀವಿ ಸರ್. ಓಕೆ, ನೆಗೋಷಿಯಬಲ್ ಇದೆ. ಓಕೆ, ಅಷ್ಟು ಅಂದರೆ ಅಲೋವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಪೆಟ್ರೋಲ್ ಆದ್ರಿಂದ 15-16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಆಲ್ಟೋ. ಸರ್ ನಿಮಗೆ ಆಲ್ಟೋ ಬಂದಿದ್ದು 2012-13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಜಸ್ಟ್ ನಿಮಗೆ 59,000 ರನ್ ಆಗಿದೆ. ಓಕೆ, 2,85,000 ಹೇಳ್ತಾ ಇದೀವಿ. ಓಕೆ, 2,85,000, 2,85,000, ಅದರಲ್ಲೂ ಕೂಡ ನೆಗೋಷಿಯಬಲ್. 20 ಪ್ಲಸ್ ಮೈಲೇಜ್ ನಿಮಗೆ ಬರುತ್ತೆ. ಯಾವ ವೇರಿಯಂಟ್ ಇದು ಸರ್? ಇದು ಬಂದು VXI ಆಲ್ಟೋ 800 VXI. LXI ಆಲ್ಟೋ 800 LXI. ಓಕೆ, ನೆಕ್ಸ್ಟು ಆಲ್ಟೋ, ಮತ್ತೊಂದು ಆಲ್ಟೋ 800 VXI. ಅಂದರೆ ನಿಮಗೆ ಇದು ಟಾಪ್ ಎಂಡು, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್, 18-20 ಪ್ಲಸ್ ಮೈಲೇಜ್ ಕೂಡ ಬರುತ್ತೆ. ಮಾಡಲ್ ಇದು ಸರ್ 2014 ಸಿಂಗಲ್ ಓನರು, ಜಸ್ಟ್ 41,000 ಹತ್ರ ರನ್ ಆಗಿದೆ. 3,30,000 ಹೇಳ್ತಾ ಇರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ, 3,30,000 ನಿಮಗೆ ನೆಗೋಷಿಯಬಲ್. 2-2.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಎರ್ಟಿಗಾ ಅವ್ರ ಹತ್ರ 3 ಇರುತ್ತೆ. ಸೊ ಫಸ್ಟ್ ಒಂದು ವೆಹಿಕಲ್ ಬಂದ್ಬಿಟ್ಟು K09 ಅಂದರೆ ನಿಮಗೆ ಮೈಸೂರು ನಂಬರು. ಎರ್ಟಿಗಾ LDA ಅಂದರೆ ಡೀಸೆಲಲ್ಲೇ ನಿಮಗೆ ಬೇಸಿಕ್ ವೇರಿಯಂಟ್ ಇದಾಗಿರುತ್ತೆ. ನಿಮಗೆ AC ಸಿಸ್ಟಮು, ಪವರ್ ಸ್ಟೀರಿಂಗ್ ಇವೆಲ್ಲನೂ ಕೂಡ ಕಾಮನ್. ಡೀಸೆಲ್ ವೇರಿಯಂಟ್ ಆದ್ರಿಂದ 18 ಪ್ಲಸ್ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2014 ಸಿಂಗಲ್ ಓನರ್ ಸರ್, 1,38,000 ರನ್ ಆಗಿರುತ್ತೆ. ಓಕೆ, 6,25,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಇದು LDA ಆದ್ರೂ ಕನ್ವರ್ಟೆಡ್ ಟು VDI ಮಾಡ್ಕೊಂಡಿದ್ದಾರೆ ಸರ್. ಪವರ್ ವಿಂಡೋ ಎಲ್ಲ ಇದು ಆಲ್ಟರ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಪ್ರೈಸ್ ಕೇಳಿದ್ರಲ್ಲ 6,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಲೋನ್ ನಿಮಗೆ 5.5-5.25 ಲಕ್ಷದವರೆಗೂ ಕೂಡ ಖಂಡಿತ ಮಾಡ್ಕೊಂಡು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಬಲೆನೋ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ವಿತ್ ಅಲವೆಲ್ಸ್ ಇರುವಂಥದ್ದು, ವೈಟ್ ಕಲರ್ ಗಾಡಿ ಇರುತ್ತೆ. ಮಾಡಲ್ ಇದು ಸರ್ 2017 ಮಾಡಲು, ಸಿಂಗಲ್ ಓನರು, ಝೀಟಾ ವೇರಿಯಂಟ್ ಆಗಿರುತ್ತೆ. ಇದು 58,000 ರನ್ ಆಗಿದೆ, 675 ನೆಗೋಷಿಯಬಲ್ ಸರ್. ಓಕೆ, 6,75,000 ನೆಗೋಷಿಯಬಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೋಡ್ ಕಂಟ್ರೋಲ್, ಬಟನ್ ಸ್ಟಾರ್ಟ್ ಕೂಡ ಇರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಇದು ಸರ್? ಪೆಟ್ರೋಲ್ ವೆಹಿಕಲ್ ಆಗಿದೆ. ಓಕೆ, ಆದ್ರೂ ಕೂಡ 18 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ K53 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ತುಂಬಾ ಜನ ಸ್ವಿಫ್ಟ್ ವೆಹಿಕಲ್ ಬೇಕು ಅಂತ ಕೇಳ್ತಾ ಇರ್ತಾರೆ, ಅದು ಕಡಿಮೆ ಲೋ ಬಜೆಟ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ 2013-14 ಮಾಡಲು, 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್. 77,000 ರನ್ ಆಗಿದೆ, 4,90,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್ ಇದೆ. ಓಕೆ, 4,90,000, 4,90,000 ನೆಗೋಷಿಯಬಲ್. VXI ಇದು VXI ಸರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇರುತ್ತೆ. ನಿಮಗೆ ಮೈಲೇಜ್ ಆಸ್ ಯೂಶುವಲ್ 60 ಪ್ಲಸ್ ಬರುತ್ತೆ. ಸೊ ನೋಡಿ, ನೀವು ಇಂಟ್ರೆಸ್ಟ್ ಇರೋ ಖಂಡಿತವಾಗಿ ಕರೆ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಇದು ಬಂದು ನಿಮಗೆ ಆ್ಯನಿವರ್ಸರಿ ಎಡಿಷನ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ನಿಮಗೆ ಎರ್ಟಿಗಾದಲ್ಲಿ VXI ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇರುತ್ತೆ. ಏರ್ ಬ್ಯಾಗ್ ಇದೆಯಾ? ಏರ್ ಬ್ಯಾಗ್ ಬರಲ್ಲ ಸರ್. ಓಕೆ, ಮಾಡಲ್ ಇದು ಸರ್ 2014 ಸೆಕೆಂಡ್ ಓನರು, 1,11,000 ರನ್ ಆಗಿದೆ, 690 ಸ್ವಲ್ಪ ನೆಗೋಷಿಯಬಲ್ ಸರ್. 6,90,000 ಅದರಲ್ಲೂ ಕೂಡ ನೆಗೋಷಿಯಬಲ್. ಖಂಡಿತ. ಓಕೆ, ಇದಕ್ಕೂ ಕೂಡ ಅಷ್ಟೇ, ನೀವು 6 ಲಕ್ಷ 6 ಲಕ್ಷ ಈ ಥರ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಖಂಡಿತ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ. ನೀವು ಇದರಲ್ಲಿ ಔಟ್ ಆಫ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೊಂಡಿದ್ದಾರೆ, ಕ್ಯಾರಿಯರ್ ಫಿಟ್ಟಿಂಗ್ ಇದೆ, ನಿಮಗೆ ತೋರಿಸ್ಬೋದು ನೀವು. ಓಕೆ, ತುಂಬಾ ಒಳ್ಳೆ ಫೀಚರ್ಸ್ ಎಲ್ಲ ಇದೆ ಸರ್, ನೆಗೋಷಿಯಬಲ್ ಇದೆ. ಓಕೆ, ನೆಗೋಷಿಯಬಲ್ ಕೂಡ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ನೆಕ್ಸ್ಟ್ Hyundai i20 ಸ್ಪೋರ್ಟ್ಸ್ ವೇರಿಯಂಟ್ CRD ಅಂದರೆ ಡೀಸೆಲ್ ಇಂಜಿನ್, K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮಾಡಲ್ ಇದು ಸರ್ 2015 ಸಿಂಗಲ್ ಓನರ್ ಸರ್, 80,000 ರನ್ ಆಗಿದೆ, 6,60,000 ಹೇಳ್ತಾರೆ, ನೆಗೋಷಿಯಬಲ್ ಸರ್. 6,60,000, 6,60,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಡೀಸೆಲ್ ಆದ್ರಿಂದ 18-20 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನು ನೀವು 5.5-5.25 ಲಕ್ಷ ಈ ಥರ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ VDI ಇದು. ಖಂಡಿತವಾಗ್ಲೂ ಸರ್. ಓಕೆ, VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ.
ಮೈಲೇಜ್ 18-20 ಪ್ಲಸ್ ಮಾಡಲು ಸರ್ 2014 ಸಿಂಗಲ್ ಓನರ್ ವೆಹಿಕಲ್ 74,000 ಮಾತ್ರ ರನ್ ಆಗಿರುತ್ತೆ. 725 ನೆಗೋಷಿಯಬಲ್ ಇದೆ ಸರ್. 7,25,000 7,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. 6.5 ಲಕ್ಷ 6.3 ಲಕ್ಷ ಈ ಥರ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸರ್ 2016 ಮಾಡಲು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಓಕೆ. ಎಲ್ಲೂ ಮಾರ್ಕೆಟಲ್ಲಿ ಎಲ್ಲೂ ಈ ಪ್ರೈಸಲ್ಲಿ ಇಲ್ಲ. ಬೆಸ್ಟ್ ಪ್ರೈಸಿಗೆ ನಾವು ಕೊಡ್ತಾ ಇದ್ದೀವಿ. ಸಿಂಗಲ್ ಓನರ್ ವೆಹಿಕಲ್ 80,000 ಓಡಿದೆ. 575 ನೆಗೋಷಿಯಬಲ್. 5,75,000 ನೆಗೋಷಿಯಬಲ್. 5.5 ಲಕ್ಷದವರೆಗೂ ಕೂಡ ಲೋನ್ ಖಂಡಿತವಾಗ್ಲೂ ಆಗುತ್ತೆ ಸರ್. ಓಕೆ. 16 ಮಾಡಲು VXI ಆಪ್ಷನಲ್ ವೆಹಿಕಲ್ ಇದು. ಏರ್ ಬ್ಯಾಗು ಬರುತ್ತೆ ಹಾಗಾದ್ರೆ. ಖಂಡಿತ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಮೈಲೇಜ್ ನಿಮಗೆ ಗೊತ್ತು 17 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ಸೊ ನಿಮ್ಗೆ ಅದೇ ಥರ ಸೊ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಮಾಡಲು ಸರ್ 2017 ಮಾಡಲು ಸೆಕೆಂಡ್ ಓನರ್ ಸರ್. ಇದು 78,000 ಓಡಿದೆ. 8 ಕಾಲು ನೆಗೋಷಿಯಬಲ್ ಸರ್. 8,25,000 ಹೇಳ್ತೀವಿ ನೆಗೋಷಿಯಬಲ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಸರ್. ಓಕೆ ಡೀಸೆಲ್ ಆರಾಮಾಗಿ ನೀವು 20 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈಟಾನಿಯಮ್ ಪ್ಲಸ್ ಇದೆಯಾ ಇದು? ಟೈಟಾನಿಯಮ್ ಅಲೋವಿಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಮಾರುತಿ ಸುಜುಕಿ ವ್ಯಾಗನರ್ ಸ್ವಲ್ಪ ಜನ ಮಾಡೆಲ್ ಗಾಡಿ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಿಮಗೋಸ್ಕರ ಇದು K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಮಾಡಲು ಸರ್. 2019 ಸಿಂಗಲ್ ಓನರ್ ವೆಹಿಕಲ್ ಸರ್. 57,000 ಓಡಿದೆ. ಗಾಡಿ ತುಂಬಾ ನೀಟಾಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. 5,35,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಇದೆ ಸರ್. 535 5,35,000 ಎಷ್ಟವರೆಗೂ ಲೋನ್ ಆಗ್ಬೋದು ಇದಕ್ಕೆ ಸರ್? ನಿಮಗೆ ಎಕ್ಸ್ಪೆಕ್ಟೇಷನ್ ನಿಮ್ಮ ಅವ್ರ ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ 4.5 ಲಕ್ಷ ತನಕನೂ 4.5 ತನಕನೂ ಲೋನ್ ಮಾಡೋಣ. ಓಕೆ 4.5 to 4,75,000 ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ವಿಫ್ಟ್ ಮಾಡಲ್ ಇದು ಸರ್. 2006 ಅವಾಗಲೇ ಒಂದು ವೆಹಿಕಲ್ ತೋರಿಸ್ತೋ ನಿಮಗೆ. 2006 VXI ತೋರಿಸಿದ್ದು. ಇದು LXI ವೇರಿಯಂಟ್. 81,000 ರನ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ 2,65,000 ಹೇಳ್ತಾರೆ. ನೆಗೋಷಿಯಬಲ್ ಇದೆ. ಓಕೆ 2,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಅಂದರೆ ಕಡಿಮೆ ಬಜೆಟಲ್ಲಿ. ಸೊ ಸ್ವಿಫ್ಟ್ ನೋಡ್ತಿರೋರಿಗೆ. ಸೊ ನೆಕ್ಸ್ಟ್ ಸರ್ ಸೆಲೆರಿಯೋ ಮಾಡಲ್ ಇದು ಸರ್. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಆನಿವರ್ಸರಿ ಎಡಿಷನ್ ಇದು. ಓಕೆ ನಿಮಗೆ ಗಾಡಿ ತುಂಬಾ ನೀಟಾಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. 4,90,000 ಹೇಳ್ತಿರೋದು. ಸ್ವಲ್ಪ ನೆಗೋಷಿಯಬಲ್. 4,90,000 4,90,000 ಆಟೋಮೆಟಿಕ್ ಮ್ಯಾನ್ಯುಯಲ್ ಇದು? ಮ್ಯಾನ್ಯುಯಲ್ ಸರ್. ಮ್ಯಾನ್ಯುಯಲ್. ಓಕೆ ಮ್ಯಾನ್ಯುಯಲ್ ಆರಾಮಾಗಿ 16 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ Hyundai i10. ಸೊ ರೆಡ್ ಕಲರ್ ಅಲ್ಲಿ ಇರುತ್ತೆ ಗಾಡಿ. ಸೊ ನೀವು ನೋಡ್ತಾ ಬೋದು. ಯಾವ ವೇರಿಯಂಟ್ ಇದು ಸರ್? ತುಂಬಾ ಜನ ಲೋ ಮಾಡಲಲ್ಲಿ ವೆಹಿಕಲ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸ್ಯಾಂಟ್ರೋ ಪ್ರೈಸ್ಗೆ ನಾವು i10 ಕೊಡ್ತಾ ಇದೀವಿ ಸರ್. ಮಾಡಲ್ ಇದು 2010 ಸಿಂಗಲ್ ಓನರ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. 48,000 ಓಡಿದೆ. 2,85,000 ಹೇಳ್ತಿರೋದು. ನೆಗೋಷಿಯಬಲ್ ಇದೆ ಸರ್. ಮ್ಯಾಗ್ನಾ ವೆಹಿಕಲ್. ಮ್ಯಾಗ್ನಾ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಈ ಗಾಡಿಲಿ ಬರುತ್ತೆ. ಸೊ ನೆಕ್ಸ್ಟ್ ಸರ್ ಹೇಳಿ ಈ ಗಾಡಿ ಬಗ್ಗೆ ಡೀಟೇಲ್. ಮತ್ತೆ ಇನ್ನೊಂದು ಸರ್ 2010 ಸಿಂಗಲ್ ಓನರ್ 81,000 ಓಡಿದೆ. ಸೇಮ್ ಪ್ರೈಸ್ ಸರ್. 2,85,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಇದೆ. ಖಂಡಿತ ಕಡಿಮೆ ಮಾಡ್ಕೊಡ್ತೀವಿ. ಇದು ಕೂಡ ಮ್ಯಾಗ್ನಾನೇನಾ? ಖಂಡಿತ ಮ್ಯಾಗ್ನಾ ಸರ್. ಓಕೆ ನೆಕ್ಸ್ಟ್ ಸರ್ ಸೆಲೆರಿಯೋ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ ಸರ್. ಇದು 2015 ಸಿಂಗಲ್ ಓನರ್ ವೆಹಿಕಲ್. 88,000 ರನ್ ಆಗಿದೆ. ಮೈಸೂರು ವೆಹಿಕಲ್ ಆಗಿರುತ್ತೆ. 4.5 ಲಕ್ಷ ನೆಗೋಷಿಯಬಲ್ ಇದೆ. ಓಕೆ 4,50,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಲೋನ್ 4 ಲಕ್ಷ ತನಕ ಲೋನೇ ಮಾಡ್ಕೊಡ್ತೀವಿ ಸರ್. ಓಕೆ ಅಲ್ಲಿಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ 50,000 ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ ಕೊಡ್ತೀವಿ. ಓಕೆ ನಿಮಗೆ ಆಲ್ಮೋಸ್ಟ್ ಒಂದು 15 ಪ್ಲಸ್ ಅಂದ್ರೆ ಆಟೋಮೆಟಿಕ್ ಆದ್ರಿಂದ 15 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಬೋದು ಇನ್ನು ತುಂಬಾನೇ ವೆಹಿಕಲ್ಸ್ ಇರುತ್ತೆ. ನಾವು ಕೆಲವೊಂದು ಗಾಡಿ ಮಾತ್ರ ನಾವು ಡೀಟೇಲ್ಸ್ ಕೊಡ್ತಾ ಇದೀವಿ. ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಮಾಡಲ್ ಇದು ಸರ್. 2018 ಸಿಂಗಲ್ ಓನರ್ ಸರ್. 50,000 ರನ್ ಆಗಿದೆ. 4,10,000 ಹೇಳ್ತಾ ಇದೀವಿ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಆಟೋಮೆಟಿಕ್ 4,10,000 ಮೈಲೇಜ್ ಎಲ್ಲ 18 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಡಿಮೆ ಮೇಂಟೆನೆನ್ಸ್ ಕೂಡ ಅಂತಾನು ಹೇಳ್ಬೋದು ಈ ಗಾಡಿಗೆ. ಏರ್ ಬ್ಯಾಗ್ ABS ಎಲ್ಲ ಸಿಗುತ್ತೆ ಸರ್. ಓಕೆ ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ ಸರ್? ನಿಮ್ಗೆ ಆಲ್ಮೋಸ್ಟ್ 3.5 ತನಕ ಲೋನೇ ಆಗ್ಬಿಡುತ್ತೆ ಸರ್. ಓಕೆ 3.5 ಲಕ್ಷದವರೆಗೂ ಖಂಡಿತ ಲೋನ್ ಆಗುತ್ತೆ. Hyundai Santro ನೀವು ನೋಡ್ತಾ ಬೋದು. ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುವಂತ Santro ಇದು ಮಾಡಲ್. 2011 ಸರ್. ಸಿಂಗಲ್ ಓನರ್ ವೆಹಿಕಲ್. 1,05,000 ಓಡಿದೆ. ಓಕೆ 2,80,000 ಹೇಳ್ತಿರೋದು. ನೆಗೋಷಿಯಬಲ್ ಇದೆ ಸರ್. ಓಕೆ 280 2,80,000 ಅದು ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಇರೋ ಖಂಡಿತವಾಗಿ ಕರೆ ಮಾಡಿ. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಪಡಿಬೋದು. ಸೊ ನೆಕ್ಸ್ಟ್ ಮತ್ತೊಂದು ಕ್ವಿಡ್ಡಾ ಖಂಡಿತವಾಗ್ಲೂ ಸರ್. ಮಾಡಲು 2020 ಮಾಡಲು ಸರ್. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 35,000 ರನ್ ಆಗಿದೆ. 4,40,000 ನೆಗೋಷಿಯಬಲ್ ಸರ್. ಓಕೆ 4,40,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ ಸರ್? ಲೋನ್ ಅಪ್ ಟು ನಿಮಗೆ 2020 ಮಾಡಲು ರೀಸೆಂಟ್ ಮಾಡಲ್ ಆಗಿರೋದಕ್ಕೋಸ್ಕರ ನಿಮಗೆ ಹತ್ರ 350 ಇಂದ 375 ತನಕ ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಮತ್ತೊಂದು ಸೆಲೆರಿಯೋ ಮಾಡಲು ಸರ್. ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು 17 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್ ಆಗಿರುತ್ತೆ. 71,000 ರನ್ ಆಗಿರುತ್ತೆ.
4,75,000 ನೆಗೋಷಿಯಬಲ್. ಓಕೆ 4,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ಅಲ್ಲಿಗೆ ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಕೂಡ ಇರುತ್ತೆ, ಮ್ಯಾನ್ಯಲ್ ಬೇಕಂದ್ರೆ ಮ್ಯಾನ್ಯಲ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮ್ಯಾನ್ಯುವಲ್ ವೆಹಿಕಲ್ ಸರ್, ಇದು ಸೆಲೆರಿಯೋ ವೆಹಿಕಲ್ VXI ಮಿಡ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಸಿಂಗಲ್ ಓನರ್ ವೆಹಿಕಲ್ 17 ಸಿಂಗಲ್ ಓನರ್ ಜಸ್ಟ್ 34,000 ರನ್ ಆಗಿದೆ ಸರ್. ಓಕೆ 34,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ 5 lakh ನೆಗೋಷಿಯಬಲ್ ಸರ್. 5 ಲಕ್ಷ ನೆಗೋಷಿಯಬಲ್. ಓಕೆ ನೆಕ್ಸ್ಟ್ i20 2012 ಮಾಡಲು ಸರ್, ಡೀಸೆಲ್ ವೆಹಿಕಲ್ ಇದು. ಓಕೆ ನಿಮಗೆ 80,000 ರನ್ ಆಗಿರುತ್ತೆ ಸರ್. ಗಾಡಿ ತುಂಬಾ ನೀಟಾಗಿದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಇಲ್ಲಿ ತನಕ ಟೈರ್ ಕಂಡೀಷನ್ ಕೂಡ ನೋಡಬಹುದು, ಹೊಸ ಟೈರ್ಗಳಿದೆ. ಓಕೆ ಗಾಡಿ 4,10,000 ನೆಗೋಷಿಯಬಲ್ ಸರ್. ಓಕೆ 4,10,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇದೆ. ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಬಂದು K01, ಅದು ಕೂಡ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಡೀಸೆಲ್ VDI ಇದು. ಖಂಡಿತ ಸರ್, ವಿಡಿಯೋ ವೆಹಿಕಲ್ ಆಗಿರುತ್ತೆ. 2014 ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ ಜಸ್ಟ್ 75,000 ಓಡಿದೆ. 5,60,000 ನೆಗೋಷಿಯಬಲ್ ಸರ್. 5,60,000 ಓಕೆ 5,60,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇದಕ್ಕೆ? ಸರ್ ಒಂದು 4 lakh ತನಕ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ 4.25 ಲಕ್ಷ ತನಕ ಲೋನ್ ಮಾಡ್ಕೊಡ್ತೀವಿ. ಓಕೆ ನಿಮಗೆ 18-20 ಪ್ಲಸ್ ಮೈಲೇಜ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಇಷ್ಟು ಕೂಡ ನೀವು ಈ ಗಾಡಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ Hyundai i20 ಸೊ ನೀವು ನೋಡ್ತಾ ಬೋದು ಮತ್ತೊಂದು ಇರುತ್ತೆ. ಸೊ ಮಾಡಲ್ ಇದು ಸರ್, ಇದು ಮಾಡಲ್ ಬಂದು 2017 ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್. ಪೆಟ್ರೋಲ್ ವೆಹಿಕಲ್ 74,000 ರನ್ ಆಗಿದೆ. 6,30,000 ನೆಗೋಷಿಯಬಲ್ ಸರ್. ಓಕೆ 6,30,000 6,30,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಲೋನ್ ಬಂದು ನಿಮಗೆ 17 ಮಾಡಲ್ ಆಗಿರೋದಕ್ಕೋಸ್ಕರ 5 ಇಂದ 5.5 ತನಕ ಲೋನ್ ಮಾಡ್ಕೊಡ್ತೀವಿ. ಓಕೆ 5.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಿ. ಸೊ Hyundai ಗ್ರ್ಯಾಂಡ್ i10 ಆಸ್ತಾ ಆಪ್ಷನಲ್ ಸರ್, ಇದು 2016 ಸೆಕೆಂಡ್ ಓನರ್. ಓಕೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಕರ್ ಡಿಫಾಗರು ವಿತ್ ಅಲೋವಿಲ್ಸ್ ಇರುತ್ತೆ. ಏರ್ ಬ್ಯಾಗ್ ABS ಕೂಡ ಇರುತ್ತೆ. ಎಷ್ಟು 2016 ಸೆಕೆಂಡ್ ಓನರ್ ಸರ್. ಓಡಿರೋದು 54,000 ರನ್ ಆಗಿದೆ. 4,95,000 ಹೇಳ್ತಿದೀವಿ ಸರ್, ಅದಕ್ಕೂ ನೆಗೋಷಿಯಬಲ್ ಇದೆ. 495 4,95,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ನೆಕ್ಸ್ಟ್ ಇದ್ಯಾವ ಸರ್ ಗಾಡಿ ಇದು? ಸರ್ ನಿಮಗೆ ಇದು ಗ್ರ್ಯಾಂಡ್ i10 ನಿಯೋಸ್ ಸರ್, ನ್ಯೂ ಶೇಪ್ ಇದು. ಓಕೆ ಗ್ರ್ಯಾಂಡ್ i10 ನಿಯೋಸ್, ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್. ಸೊ ಸ್ಪೋರ್ಟ್ಸ್ ವೇರಿಯಂಟ್ ಆದ್ರೂ ಕೂಡ ನೀವು ಇದರಲ್ಲೂ ಕೂಡ ಅಲವೆಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್ 2020 ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು 35,000 ರನ್ ಆಗಿದೆ. 6,20,000 ನೆಗೋಷಿಯಬಲ್ ಸರ್. 6,20,000 ನೆಗೋಷಿಯಬಲ್. ಖಂಡಿತ. ಓಕೆ ಸೊ ಈಕೋ ಮಾಡಲ್ ಸರ್ 2019 ವೆಹಿಕಲ್ ಅದು. ಓಕೆ 2019 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 5 ಸೀಟರ್ ಆಗಿರುತ್ತೆ ವಿತ್ AC. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಕೂಡ ಆಡ್ ಆಗಿರುತ್ತೆ ಸರ್. ಅದು ವಿತ್ LPG ಕೂಡ ಇರುತ್ತೆ. 4,90,000 ನೆಗೋಷಿಯಬಲ್ ಸರ್. ಓಕೆ 4,90,000 4,90,000 ನೆಗೋಷಿಯಬಲ್. ಇಲ್ಲೆಲ್ಲ ಗಾಡಿ ಹಾಕಿರೋದ್ರಿಂದ ನಾನು ಹತ್ರ ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ದೂರದಿಂದನೇ ನಾನು ಝೂಮ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ ಸರ್. ನಾವು ವಿಡಿಯೋದಲ್ಲಿ ಸ್ವಲ್ಪ ವೆಹಿಕಲ್ ಮಾತ್ರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಮ್ಮ ಹತ್ರ ಇನ್ನೂ ತುಂಬ ಸ್ಟಾಕ್ಗಳಿದೆ. ನಿಮ್ಗೆ ಯಾವುದೇ ವೆಹಿಕಲ್ ಬೇಕು ಅಂತಂದ್ರೂ ಚಾನಲಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀವಿ. ಕಾಲ್ ಮಾಡಿದ್ರೆ ನಿಮಗೆ ಕ್ಯಾಟ್ಲಾಗ್ ಮುಖಾಂತರ ಎಲ್ಲ ವೆಹಿಕಲ್ಗಳದ್ದು ಇನ್ಫಾರ್ಮೇಷನ್ ಕೊಡ್ತೀವಿ ಸರ್.